ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ತುಂಬ ಕಾಮನ್ ಆಗಿ ಇರುವಂತಹ ಒಂದು ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ಓದೋದಕ್ಕೆ ಮನಸ್ಸೇ ಬರ್ತಾ ಇಲ್ಲ. ಬುಕ್ ಓಪನ್ ಮಾಡ್ತೀವಿ, ಸ್ವಲ್ಪ ಓದ್ತೀವಿ, ಆಮೇಲೆ ಫೋನ್ ತೊಗೊಳ್ತೀವಿ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ರೀಲ್ಸ್, ಅಷ್ಟರಲ್ಲಿ 1 ಗಂಟೆ ಆಗಿ ಹೋಗಿರೋದೇ ಗೊತ್ತಾಗಲ್ಲ. ಆಮೇಲೆ ಗಿಲ್ಟ್ ಫೀಲ್ ಆಗುತ್ತೆ, ಇವತ್ತು ಕೂಡ ಓದಿಲ್ಲ ಅಂತ. ನಿಜ ಹೇಳಬೇಕು ಅಂದರೆ ಈ ಪ್ರಾಬ್ಲಮ್ ನಿಮಗೆ ಮಾತ್ರ ಅಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗೂ ಬರುತ್ತೆ. ಆದರೆ ಒಂದು ಡಿಫ್ರೆನ್ಸ್ ಇದೆ. ಕೆಲವರು ಈ ಸಿಚುವೇಶನ್ನಿಂದ ಹೊರಗಡೆ ಬಂದು ಸಕ್ಸಸ್ ಆಗ್ತಾರೆ, ಮತ್ತು ಕೆಲವರು ಇದೇ ರೀಸನ್ ಹೇಳಿ ಲೈಫ್ನಲ್ಲಿ ಹಿಂದೆ ಬೀಳ್ತಾರೆ. ಹಾಗಾದರೆ ಓದೋದಕ್ಕೆ ಮನಸ್ಸು ಬರದೇ ಇದ್ದಾಗ ಏನು ಮಾಡಬೇಕು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವೀಡಿಯೋನ ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ. ಮೊದಲು ನಾನೆಲ್ಲರಿಗೂ ಒಂದು ನಿಜ ಹೇಳ್ತೀನಿ. ಲೈಫ್ನಲ್ಲಿ ಮೋಟಿವೇಶನ್ ಪ್ರತಿದಿನ ಬರಲ್ಲ. ನಾವು ಅಂದ್ಕೊಳ್ತೀವಿ ಮೋಟಿವೇಶನ್ ಬಂದಾಗ ಓದ್ತೀನಿ, ಆದರೆ ಸಕ್ಸಸ್ಫುಲ್ ಪೀಪಲ್ ಹೇಗೆ ಓದ್ತಾ ಇದ್ದಾರೆ ಗೊತ್ತಾ? ಮೋಟಿವೇಶನ್ ಇದ್ದರೂ ಓದ್ತಾ ಇದ್ದಾರೆ, ಇಲ್ಲದೇ ಇದ್ದರೂ ಓದ್ತಾ ಇದ್ದಾರೆ. ಅವರ ಸಕ್ಸಸ್ ಸೀಕ್ರೆಟ್ ಏನಂದರೆ ಕನ್ಸಿಸ್ಟೆನ್ಸಿ. ಪ್ರತಿದಿನ ಸ್ವಲ್ಪ ಆದರೂ ಓದಿದ್ರೆ ಅದೇ ಸಕ್ಸಸ್ಗೆ ಲೀಡ್ ಮಾಡುತ್ತೆ. ಒಮ್ಮೆ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ, ನಾನು ಯಾಕೆ ಓದ್ತಾ ಇದ್ದೀನಿ? ನಾನೊಬ್ಬ ಟೀಚರ್ ಆಗಬೇಕು, ಗೌರ್ಮೆಂಟ್ ಜಾಬ್ ಬೇಕು, ಫ್ಯಾಮಿಲಿ ಪ್ರೌಡ್ ಫೀಲ್ ಮಾಡಬೇಕು. ಈ ರೀಸನ್ನ ನೆನಪಿಸ್ಕೊಂಡ್ರೆ ನಿಮಗೆ ಮತ್ತೆ ಎನರ್ಜಿ ಬರುತ್ತೆ. ರಿಮೆಂಬರ್ ದಿಸ್ ಲೈನ್. ಇವತ್ತು ನೀವು ಓದುವ ಒಂದು ಪೇಜ್ ನಾಳೆ ನಿಮ್ಮ ಫ್ಯೂಚರ್ ಚೇಂಜ್ ಮಾಡ್ಬೋದು. ನಿಜ ಹೇಳಬೇಕಂದ್ರೆ ಇವತ್ತು ಸ್ಟೂಡೆಂಟ್ಸ್ಗೆ ಬಿಗ್ಗೆಸ್ಟ್ ಎನಿಮಿ ಅಂದರೆ ಮೊಬೈಲ್ ಫೋನ್. 5 ನಿಮಿಷ ಫೋನ್ ನೋಡೋಣ ಅಂತ ಹಿಡ್ಕೊಂಡ್ರೆ 1 ಅವರ್ ಆಗೋಗ್ಬಿಟ್ಟಿರುತ್ತೆ. ಅದರಿಂದ ಒಂದು ಸಿಂಪಲ್ ರೂಲ್ ಫಾಲೋ ಮಾಡಿ. ಸ್ಟಡಿ ಮಾಡಬೇಕಾದ್ರೆ ನೀವು ಓದುವಾಗ ಫೋನನ್ನು ಸೈಲೆಂಟ್ ಮಾಡಿಡಿ ಅಥವಾ ಬೇರೆ ರೂಮ್ನಲ್ಲಿಡಿ. ಟ್ರಸ್ಟ್ ಮೀ, ನಿಮ್ಮ ಕಾನ್ಸಂಟ್ರೇಷನ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಕೆಲವರು ಒಂದು ದೊಡ್ಡ ಮಿಸ್ಟೇಕ್ ಮಾಡ್ತಾರೆ. ಒಂದೇ ಸಲ 8 ಗಂಟೆಗಳ ಕಾಲ ಓದಬೇಕು ಅಂತ ಪ್ಲ್ಯಾನ್ ಮಾಡ್ತಾರೆ, ಆದರೆ ಅದು ಪ್ರಾಕ್ಟಿಕಲಿ ಪಾಸಿಬಲ್ ಆಗೋದಿಲ್ಲ. ಇನ್ಸ್ಟೆಡ್ ಸ್ಮಾಲ್ ಗೋಲ್ಸ್ ಇಡಿ. ಫಾರ್ ಎಕ್ಸಾಂಪಲ್, ಇವತ್ತು 20 ಪೇಜಸ್ ಓದ್ತೀನಿ ಅಥವಾ 1 ಚಾಪ್ಟರ್ ಫಿನಿಷ್ ಮಾಡ್ತೀನಿ. ಈ ಸ್ಮಾಲ್ ಗೋಲ್ ಕಂಪ್ಲೀಟ್ ಮಾಡಿದಾಗ ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಹೋಗುತ್ತೆ. ಇನ್ನೊಂದು ದೊಡ್ಡ ಪ್ರಾಬ್ಲಮ್ ಏನಂತಂದರೆ ಕಂಪ್ಯಾರಿಷನ್, ಹೋಲಿಕೆ ಮಾಡ್ಕೊಳ್ಳೋದು. ಅವಳು ತುಂಬ ಓದ್ತಾ ಇದ್ದಾಳೆ, ಅವನು ಆಲ್ರೆಡಿ ಸಿಲೆಬಸ್ನ ಫಿನಿಷ್ ಮಾಡಿದ್ದಾನೆ ಅಂತ ಕಂಪೇರ್ ಮಾಡ್ಕೊಳ್ತೀವಲ್ವಾ. ಆದರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬರ ಜರ್ನಿ ಬೇರೆ ಬೇರೆ ಆಗಿರುತ್ತೆ. ನೀವು ನಿಮ್ಮ ಪೇಸ್ನಲ್ಲಿ ಮುಂದೆ ಹೋಗಬೇಕು. ಕೆಲವರು ಓದೋದಕ್ಕೆ ಮನಸ್ಸು ಬರೋದಿಲ್ಲ. ಯಾಕೆ ಅಂದರೆ ಒಂದು ಫಿಯರ್ ಇರುತ್ತೆ, ಎಕ್ಸಾಮ್ ಕ್ಲಿಯರ್ ಆಗದಿದ್ರೆ ಏನು ಮಾಡೋದು. ಆದರೆ ಒಂದು ನಿಜ ಏನು ಗೊತ್ತಾ? ಫೇಲ್ಯೂರ್ ಎಂಡ್ ಅಲ್ಲ. ಫೇಲ್ಯೂರ್ ಆದರೆ ಅದೇ ಕೊನೆ ಅಂತ ಅಲ್ಲ. ಸೊ ಫೇಲ್ಯೂರ್ ಅಂತ ಅಂದರೆ ಅದು ಒಂದು ಲರ್ನಿಂಗ್ ಪ್ರೋಸೆಸ್. ನೀವು ಟ್ರೈ ಮಾಡದೇ ಇದ್ದರೆ ಮಾತ್ರ ಅದು ರಿಯಲ್ ಫೇಲ್ಯೂರ್ ಆಗುತ್ತೆ. ಕೊನೆಯದು ಒಂದು ಪವರ್ಫುಲ್ ಪಾಯಿಂಟ್ ಏನು ಗೊತ್ತಾ? ಮೋಟಿವೇಶನ್ ಟೆಂಪ್ರವರಿ, ಡಿಸಿಪ್ಲಿನ್ ಪರ್ಮನೆಂಟ್. ಮೋಟಿವೇಶನ್ ಕೆಲ ದಿನಗಳ ಕಾಲ ಇರುತ್ತೆ, ಆದರೆ ಡಿಸಿಪ್ಲಿನ್ ಇದ್ದರೆ ನಾವು ಡೈಲಿ ಸ್ಟಡಿ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಡೈಲಿ ಸೇಮ್ ಟೈಮ್ ಸ್ಟಡಿ ಮಾಡಿ. ಸ್ಲೋ ಆಗಿ ಅದು ನಿಮ್ಮ ಹ್ಯಾಬಿಟ್ ಆಗಿ ಪರಿವರ್ತನೆ ಆಗುತ್ತೆ. ಕೊನೆಗೆ ಒಂದು ಮಾತು ಹೇಳ್ತೀನಿ, ಏನು ಗೊತ್ತಾ? ಇವತ್ತು ನೀವು ಸ್ಟ್ರಗಲ್ ಮಾಡ್ತಿದ್ದೀರಾ ಅಂದರೆ ಅದೇ ಸ್ಟ್ರಗಲ್ ನಾಳೆ ನಿಮ್ಮ ಸಕ್ಸಸ್ ಸ್ಟೋರಿ ಆಗುತ್ತೆ. ರಿಮೆಂಬರ್ ದಿಸ್ ಲೈನ್, ಹಾರ್ಡ್ ವರ್ಕ್ ನೆವರ್ ಫೇಲ್ಸ್. ಹಾಗಾಗಿ ಮನಸ್ಸು ಬರದೇ ಇದ್ದರೂ ಕೂಡ ಬುಕ್ ಓಪನ್ ಮಾಡಿ ಸ್ವಲ್ಪ ಆದರೂ ಓದಿ. ಯಾಕೆಂದರೆ ಒಂದಿನ ನೀವು ಟೀಚರ್ ಆಗಿ ಅದೇ ಕ್ಲಾಸ್ ರೂಮ್ನಲ್ಲಿ ನಿಂತಿರ್ತೀರ. ಆ ದಿನ ನೀವು ಇವತ್ತಿನ ಸ್ಟ್ರಗಲ್ಗೆ ಥ್ಯಾಂಕ್ಸ್ ಹೇಳ್ತೀರಾ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.